ಅದಕ್ಕಿಂತ ಮುಂಚೆ ಕಾಫಿ ಬಿಸಿ ಬಿಸಿಯಾಗಿದೆ, ಕುಡ್ಕೊಳ್ಳಿ. ರಾಜವ್ರೆ, ನಿನ್ನೆ ಈ ಚಂಪಾ ಸ್ಪೆಷಲ್ ಲಾಡು ಮಾಡಿದ್ಲು. ನಾನು ಊಟಕ್ಕೆ ಬಡಿಸ್ತಾಳೆ ಅಂತ ಕಾಯ್ತಾನೆ ಇದೆ. ಆದ್ರೆ ಪಾಂಡುರಂಗ ಬಡಿಸ್ಬಿಟ್ಟು ನನಗ್ ಬಡಿಸ್ತಾ ಇಲ್ಲ. ಚಂಪಾ, ಯಾಕೆ ಹಾಗೆ ಮಾಡಿದೆ? ಮನೇಲಿ ಏನಾದ್ರೂ ಸ್ಪೆಷಲ್ ಐಟಮ್ ಮಾಡಿದ್ರೆ ಅದನ್ನ ಎಲ್ರಿಗೂ ಯೂನಿಫಾರ್ಮ್ ಆಗಿ ಬಡಿಸ್ಬೇಕು. ನಾನ್ ಸ್ಪೆಷಲ್ ಅಂತ ಏನಾದ್ರೂ ಮಾಡಿದ್ರೆ ಅದು ನಮ್ಮ ಯಜಮಾನ್ರಿಗೆ ಮಾತ್ರ, ಬೇರೆಯವ್ರಿಗಲ್ಲ. ಚಂಪಾ, ಒಂದೇ ಒಂದು ಲಾಡು ನನಗ್ ಬಡಿಸಿದ್ರೆ ನಿನ್ ಕೈ ಸೇದೋಗ್ತಾ ಇದ್ದೇನೆ. ಸುಮ್ಮನೆ ಈಗ್ಲೇ ತಿಂದು ತಿಂದು ಅಡಿಕೆ ಮೂಟೆ ಆಗಿದ್ಯಾ? ಇನ್ನು ತಿಂತಾನೆ ಹೋದ್ರೆ ಅಡಿಕೆ ಮೂಟೆ ಗೋಡನ್ ಆಗ್ಬಿಡ್ತೀಯ. ಆಡೋ ಮಾತು ಒಂದು ಅರ್ಥ ಬೇಡಬೇಡೆ. ನಿನ್ನೆ ನೀನ್ ನನಗೆ ಲಾಡು ಬಡಿಸ್ಲಿಲ್ಲ ಅಂತ ಕೊರ್ಗಿ ಕೊರ್ಗಿ ನಾನು ಎಷ್ಟು ಸಣ್ಣ ಆಗಿದ್ದೀನಿ ಗೊತ್ತಾ? ಜಾಜಿಯವ್ರೆ ನೋಡಿ, ನನ್ನ ಟೀ ಶರ್ಟ್ ಎಲ್ಲ ಲೂಸ್ ಆಗ್ಬಿಟ್ಟಿದೆ. ನೀವು ಬೇಕಾದ್ರೆ ಇದ್ರೊಳಗೆ ಸೇರ್ಕೋಬಹುದು. ಚಂಪಾ, ನಾವೆಲ್ಲರೂ ಒಂದೇ ಮನೇಲಿ ಇದ್ಮೇಲೆ ಎಲ್ಲರನ್ನು ಈಕ್ವಲ್ ಆಗಿ ಟ್ರೀಟ್ ಮಾಡ್ಬೇಕು. ಇನ್ಮೇಲೆ ಮನೇಲಿ ಏನೇ ಸ್ಪೆಷಲ್ ಐಟಮ್ ಮಾಡಿದ್ರು ಈಕ್ವಲ್ ಆಗಿ ಶೇರ್ ಮಾಡ್ಬೇಕು. ಇನ್ನೊಂದ್ಸಲ ಹೀಗೇನಾದ್ರು ಮಾಡಿದ್ರೆ ಮನೆಯಿಂದ ಓಡಿಸ್ಬಿಡ್ತೀನಿ. ಅದ್ ಹೇಗೆ ಓಡಿಸ್ತೀರಾ? ನನ್ನ ಈ ಮನೆಗೆ ಕರ್ಕೊಂಡ್ ಬಂದವ್ರು ನೀವಾ ಅಲ್ಲ ತಾನೆ? ಅಂದ್ಮೇಲೆ ನನ್ನ ಈ ಮನೆಯಿಂದ ಓಡಿಸೋ ಹಕ್ಕು ನಿಮ್ಗಿಲ್ಲ. ಹಾಗೇನಾದ್ರೂ ಓಡಿಸಿದ್ರೆ ಜೊತೆಗೆ ನಮ್ಮ ಯಜಮಾನ್ರನ್ನು ಓಡಿಸ್ಕೊಂಡು ಹೋಗ್ತೀನಿ. ಘಮ ಘಮ ಘಮ. ಈ ಚಂಪಾ ಕೈ ರುಚಿ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ರೇ ಚಂಪಾ, ಬಾಳೆ ಇಲ್ಲಿ. ಏನತ್ತೆ? ಏನ್ ಮಾಡ್ತಾ ಇದೀಯ? ಸ್ಪೆಷಲ್ ಆಗಿ ಕಾಶ್ಮೀರಿ ಕಿಲಿ ಕಿಲಿ ಬಿರಿಯಾನಿ ಮಾಡ್ತಾ ಇದ್ದೀನಿ. ಅಯ್ಯೋ ನನ್ನ ಬಂಗಾಳ, ಇದು ನಂಗೆ ತುಂಬಾ ಇಷ್ಟ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ನಾನ್ ಮಾಡ್ತಾ ಇರೋದು ನಿಮ್ಗೆ ಇಷ್ಟ ಅಂತಲ್ಲ, ನಿಮ್ ಮಗನಿಗೆ ಇಷ್ಟ ಅಂತ. ಸುಮ್ನೆ ತೊಂದ್ರೆ ಕೊಡ್ಬೇಡಿ, ಹೋಗೊಂದ್ ಮೂಲೆಯಲ್ಲಿ ಕೂತ್ಕೊಳ್ಳಿ. ಆಯ್ತಮ್ಮ, ನನ್ನ ಮಗನ್ಗೆ ಮಾಡ್ಬೇಡಿ. ಲೋಪದ್ದು ಅಡ್ಗೆ ಮನೆಯಿಂದ ಏನೋ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ನಿಮ್ ಮುಗಿಗೆ ಬಡಿತಿಲ್ವೇನೋ? ಸಿಕ್ಕಾಪಟ್ಟೆ ಜೋರಾಗಿ ಬಡಿತಾ ಇದೆ ಕಣೆ. ಏನೋ ಸ್ಪೆಷಲ್ ಅಡಿಗೆ ಮಾಡ್ತಿದ್ದಾಳ ಅವಳು. ಕೇಳೋ. ನಾನು ಕೇಳಿದ್ರೆ ಆ ಚಂಪಾ ಕೊಡೋದಿಲ್ಲ. ಒಂದ್ ಕೆಲಸ ಮಾಡೋಣ, ಹೋಗಿ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಬಿಡೋಣ. ನಾವು ಕೂತಿರೋದ್ ನೋಡಿ ಅವಳೆ ತಂದು ಬಡಿಸ್ತಾಳೆ. ತಿನ್ನೋದಕ್ಕಿನ್ನ ಟೈಮ್ ಇದೆ, ಯಾಕೆ ಈಗಲೇ ಡೈನಿಂಗ್ ಟೇಬಲ್ ಅಲ್ಲಿ ಕೂತಿದ್ದೀರಾ? ಅದು ನೀನೇನೋ ಸ್ಪೆಷಲ್ ಮಾಡ್ತಿದ್ಯಲ್ಲ, ರುಚಿ ನೋಡೋದಕ್ಕೆ ಅಂತ ಕೂತಿದೀವಿ ಅಷ್ಟೇ. ಸ್ಯಾಂಪಲ್ಗೆ ಅಂತ ಒಂದ್ ಸ್ವಲ್ಪ ಬಡಿಸ್ಬಿಡೆ, ಆಮೇಲೆ ಊಟ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಈಗಲೇ ಬಡಿಸ್ಬೇಕಪ್ಪ? ಒಂದ್ ನಿಮಿಷ ಬಂದೇ ಇರೋ. ನಮ್ಮ ಜಾಜಿ ಅವ್ರು ಹಾಕಿರೋ ಆವಾಜ್ಗೆ ಪತ್ರ ಕೊಟ್ಟು ಹೋಗ್ಬಿಟ್ಟಿದ್ದಾಳೆ. ನೀರು ತುಂಬಾ ತಣ್ಣಗಿದೆ, ಕುಡ್ದು ಎದ್ದು ಹೋಗಿ. ಲೇ ಚಂಪಾ, ನಾವು ಬಂದಿರೋದು ನೀನ್ ಮಾಡಿರೋ ಸ್ಪೆಷಲ್ ಡಿಶ್ ನ ಟೇಸ್ಟ್ ಮಾಡೋದಕ್ಕೆ. ಅದ್ರ ಹೆಸರು ಕಾಶ್ಮೀರಿ ಕಿಲಕಿಲ ಬಿರಿಯಾನಿ ಅಂತ. ನಮ್ಮ ಯಜಮಾನ್ರು ತುಂಬಾ ಇಷ್ಟಪಟ್ಟು ಅಂತ ಅವ್ರೊಬ್ರಿಗೋಸ್ಕರ ಮಾಡ್ತಾ ಇದೀನಿ. ನಾವೇನೇ ಪಾಪ ಮಾಡಿದ್ವಿ? ನೀವೆಲ್ಲ ಲೆಕ್ಕಕ್ಕೆ ಇಲ್ಲ. ಮತ್ತೆ ನೆನ್ನೆ ಜಾಜತ್ಗೆ ಹೇಳಿದ್ದು ಯಾರು ಹೇಳಿದ್ರು ಅಷ್ಟೇ. ನಾನ್ ಕೊಡೋದು ನಮ್ಮ ಯಜಮಾನ್ರಿಗೆ ಮಾತ್ರ. ಈಗೇನು ಈ ನೀರ್ನ ಕುಡಿತೀರೋ ಅಥವಾ ಅದನ್ನ ಎತ್ಕೊಂಡು ಹೋಗ್ಲಾ? ಏನು ಯಜಮಾನ್ರೆ, ಕಾಶ್ಮೀರಿ ಕಿಲಕಿಲ ಬಿರಿಯಾನಿ ನಿಮ್ಗೆ ಇಷ್ಟ ಅಂತ ಮಾಡಿದೀನಿ, ತಗೊಳ್ಳಿ. ತಗೊಳ್ಳಿ ಅತ್ತೆ. ಅದ್ಭುತವಾದ ಇದನ್ನು ತಿಂದ ಮೇಲೆ ನನಗೆ ಅನಿಸ್ತಾ ಇದೆ ಕಣೆ, ನೀನು ಹೋದ ಜನ್ಮದಲ್ಲಿ ನಮ್ಮ ತಾಯಣಿಗೂ ಹೆಣ್ಣಾಗಿ ಹುಟ್ಟಿರ್ಲಿಲ್ಲ ಕಣೆ. ಏನಿದು ಹೀಗಂತ ಇದ್ದೀರಾ? ಅಲ್ಲ, ಭೀಮನು ಅಥವಾ ನಳಮಹಾರಾಜನಾಗ ಹುಟ್ಟಿರ್ಬೇಕು ಅಂತ ನನ್ನ ಅನಿಸಿಕೆ ಕಣೆ. ಅತ್ತೆ ಹೇಗಿದೆ? ತುಂಬಾ ರುಚಿಯಾಗಿದೆ ಕಣೆ. ಆದ್ರೆ ಏನೇ ಮಾಡಿದ್ರು ತಪ್ಪದೆ ನನ್ಗೂ ಕೊಡ್ತೀಯಲ್ಲ, ನಂಗಂತೂ ತುಂಬಾ ಖುಷಿ ಆಗುತ್ತೆ. ನಾನೇನು ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದೀನಿ, ಆದ್ರೆ ನೀವೇ ನನ್ ಕಡೆ ಗಮನಿಸ್ತಾನೆ ಇಲ್ಲ. ನಮ್ಮ ಗಂಡುಗಳ ವಂಶದಲ್ಲಿ 5 ದಿನ ಹಿಂತಿಲ್ಲ ಕಟ್ಕೊಳ್ಳೋ ಅವಕಾಶ ಇದೆ. ನೀನು ಹೀಗೆ ಈ ನನ್ನ ಮಗನಿಗೆ ರುಚಿ ರುಚಿಯಾಗಿ ತಿಂಡಿ ಮಾಡಿಕೊಳ್ತಾ ಇರು. ಅವನಿಗೆ ಯಾವಾಗ ಮೂಡ್ ಬರುತ್ತೋ ಆಗ ನಿಂಗೆ ತಾಳಿ ಕಟ್ಬಿಡ್ತಾನೆ. ಅಲ್ಲಲ್ಲಿ ಬೀನ್ಸು ಸಖತ್ತಾಗಿತ್ತು. ನೋಡಿದ್ದೇನೆ, ಮಾಡಿರೋ ತಿಂಡಿ ನಮಗ್ ಕೊಡ್ದಿರ ಹೇಗೆ ಹೊಟ್ಟೆ ಉರಿಸ್ತಾ ಇದ್ದಾಳೆ ಅಂತ. ನಡೆಯೋ, ಈ ವಿಷಯನ ಯಾರಿಗೆ ಹೇಳ್ಬೇಕು ಅವ್ರಿಗೆ ಹೇಳೋಣ. ಇವತ್ತು ಚಂಪಾ ಕಾಶ್ಮೀರಿ ಕಿಲ ಬಿರಿಯಾನಿ ಮಾಡಿದ್ದಾಳೆ. ಅದಕ್ಕೆ ಎಷ್ಟು ಹಾಲು, ತುಪ್ಪ, ಪನ್ನೀರು ಸುರಿದಿದ್ದಾರೆ ಗೊತ್ತಾ? ಮೈ ಗಾಡ್, ಮೊದ್ಲೇ ನಾನು ಡ್ರೈ ಫ್ರೂಟ್ಸ್ ತಿಂದು ತಿಂದು ದಪ್ಪ ಆಗ್ತಾ ಇದೀನಿ. ಇನ್ನು ಕಾಶ್ಮೀರಿ ಕಿಲ ಬಿರಿಯಾನಿ ತಿಂದ್ಬಿಟ್ರೆ ಕಿಲ ಅಂತ ಊದ್ಬಿಡ್ತೀನಿ. ನಾನ್ ತಿನ್ನಲ್ಲಪ್ಪ. ಜಾಜಿ ಅವರೇ, ಈ ವಿಷಯ ನೀವು ತಿನ್ನೋದ್ರ ಬಗ್ಗೆ ಅಲ್ಲ. ಆ ಚಂಪಾ ಬಿರಿಯಾನಿನ ಬರೀ ಪಾಂಡುರಂಗ ಮತ್ತೆ ರಂಗತ್ತೆಗೆ ಮಾತ್ರ ಕೊಟ್ಲು. ಹೌದಾ? ನಿಮ್ಮ ಮಾತಿಗೆ ಬೆಲೆ ಕೊಡ್ದಿರಾ ನಮಗೆ ಪಲಾವ್ ಕೊಡೋದಿರ್ಲಿ, ನಮ್ಗಾದ್ರೂ ವಾಸನೆ ಕೂಡ ತೋರಿಸ್ಲಿಲ್ಲ. ಅದಕ್ಕೆ ನನ್ಗೆ ಎಷ್ಟು ಅವಮಾನ ಆಯ್ತು ಅಂದ್ರೆ ಆಸ್ತಿ ನನ್ನ ಭಾಗ ತಗೊಂಡು ಎಲ್ಲಾರು ಹೊರಟೋಗ್ಬಿಡೋಣ ಅನ್ನಿಸ್ತಿದೆ. ದಿನ ಬೆಳಗಾದೆ ಕಾಫಿ ಕೊಡು, ತಿಂಡಿ ಕೊಡು, ಊಟ ಕೊಡು ಅಂತ ಕೇಳೋದಕ್ಕೆ ನಾವೇನ್ ಭಿಕ್ಷುಕ್ರ? ಡೋಂಟ್ ವರಿ, ಚಪ್ಪನ್ ಕೇಳಿ ಮತ್ತೆ ಕುಕ್ ಮಾಡ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿಂದ್ರ. ಲೇ ಚಂಪಾ, ಕಮ್ ಹಿಯರ್. ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗೋಗಿದೆ, ಮತ್ತೆ ಹೋಗಿ ತರ್ಬೇಕು. ನಿಂತ್ಕೊಳ್ಳಿ.
ಮೊದ್ಲು ನಾನು ಏನ್ ಟಾಕ್ ಮಾಡ್ತೀನಿ ಅನ್ನೋದನ್ನ ಕೇಳಿಸ್ಕೊಂಡು ಆಮೇಲೆ ನೀನ್ ಟಾಕ್ ಮಾಡು. ಸರಿ, ಅದೇನು ಅಂತ ಹೇಳಿ. ನೆನ್ನೆ ಏನೋ ಕಾಶ್ಮೀರಿ ಕಿಲ ಕಿಲ ಬಿರಿಯಾನಿ ಮಾಡಿದ್ಯಂತೆ, ತುಂಬಾ ಚೆನ್ನಾಗಿತ್ತಂತೆ. ಥ್ಯಾಂಕ್ಸ್. ನಿನ್ನ ಥ್ಯಾಂಕ್ಸ್ ಯಾವಳಿಗೆ ಬೇಕು? ಮೊನ್ನೆ ಏನೋ ಸ್ಪೆಷಲ್ ಲಾಡು ಮಾಡಿದ್ಯಂತೆ, ಅದು ಚೆನ್ನಾಗಿತ್ತಂತೆ. ಹೌದು, ನಮ್ಮ ಯಜಮಾನ್ರು ತುಂಬಾ ಇಷ್ಟಪಟ್ರು ಅಂತ ಅವ್ರಿಗೋಸ್ಕರ ಮಾಡ್ಕೊಟ್ಟೆ. ನೀನ್ ಮಾಡಿದ್ದನ್ನೆಲ್ಲ ಮನೆಯವ್ರಿಗೆ ಯಾಕೆ ಕೊಡ್ಲಿಲ್ಲ? ನಾನು ಅವತ್ತೇ ಹೇಳಿದ್ನಲ್ಲ, ನಾನು ಸ್ಪೆಷಲ್ ಆಗಿ ಏನೇ ಮಾಡಿದ್ರು ಅದನ್ನ ಯಜಮಾನ್ರಿಗೆ ಮಾತ್ರ. ನೋಡು ಚಂಪಾ, ಇಲ್ಲಿವರೆಗೂ ನೀನ್ ಮಾಡಿದ ತಪ್ಪುಗಳನ್ನೆಲ್ಲ ಕ್ಷಮಿಸ್ತೀನಿ. ಆ ಸ್ಪೆಷಲ್ ಲಾಡುನು ಆ ಕಿಲ ಕಿಲ ಬಿರಿಯಾನಿನು ಎಲ್ರಿಗೂ ಮಾಡಿ ಬಡ್ಸು. ಸಂಬಳ ಕೊಡೋರು ಹೇಳೋವರೆಗೂ ನಾನು ಯಾವ್ದನ್ನು ಮತ್ತೆ ಮಾಡಲ್ಲ. ಅದಕ್ಕೆ ಸುಮ್ಮನೆ ಇದಿರಲ್ಲ, ನೀವ್ ಈ ಮನೆ ಯಜಮಾನಿ, ಹಾಕಿ ಆವಾಜು. ಪಲ್ಲು, ನೆನ್ಪು ಮಾಡಿದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಈಗ ನೋಡು ಈ ಚಂಪಂಗ್ ಹೆಂಗ್ ಆವಾಜ್ ಹಾಕ್ತೀನಿ ಅಂತ. ಲೇ ಚಂಪಾ, ನಾನ್ ಯಾರೇ? ಈ ಮನೆ ಯಜಮಾನಿ. ಈಗ ನಾನ್ ನಿಂಗೆ ಆರ್ಡರ್ ಮಾಡ್ತಾ ಇದೀನಿ, ನೀನ್ ಮಾಡಿದ ಅಡ್ಗೆನ ಮತ್ತೆ ಮಾಡಿ ಎಲ್ರಿಗೂ ಬಡ್ಸು. ನೀವು ಈ ಮನೆ ಯಜಮಾನಿನೇ ಇರಬಹುದು, ಆದ್ರೆ ದುಡ್ಡು ಕೊಡೋದು ದುಡ್ಡು ಖರ್ಚು ಮಾಡೋದು ಎಲ್ಲ ನಮ್ಮ ಯಜಮಾನ್ರು. ನಾನು ಯಾವ್ದೇ ತಿಂಡಿನ ಮತ್ತೆ ಮಾಡ್ಬೇಕು ಅಂದ್ರೆ ಅದಕ್ಕೆ ನಮ್ಮ ಯಜಮಾನ್ರು ಪರ್ಮಿಷನ್ ಬೇಕು. ನೀವ್ ಹೋಗಿ ಪರ್ಮಿಷನ್ ಕೇಳ್ಕೊಂಡು ಬನ್ನಿ. ಅವ್ರು ಹೂ ಅಂದ್ರೆ ನಾನು ಮಾಡಿ ಬಡಿತೀನಿ. ನಮ್ಮ ಅಪ್ಪನ ಮನೆ ಗಂಟೆನ್ ಹೋಗ್ಬೇಕು. ಲೇ ಚಂಪಾ, ನೀನು ನಾನ್ ಹೇಳ್ದಂಗೆ ಅಡ್ಗೆ ಮಾಡ್ಕೊಂಡು ಇಲ್ಲಿ ಬಿದ್ದಿರೋಂಗಿದ್ರೆ ಇರು, ಇಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ತಾರೆ. ಈ ಮಾತು ನಿಮ್ ಬಾಯಿಂದನೇ ಬರ್ಲಿ ಅಂತ ನಾನು ಕಾಯ್ತಾ ಇದ್ದೆ. ವಾಟ್ ಯು ಮೀನ್? ನನಗೆ ಒಂದು 15 ದಿವಸ ರಜಾ ಬೇಕಿತ್ತು. ನಮ್ಮ ಕಾರ್ಮಿಕ ಸಂಘದಲ್ಲಿ ಸಮ ಕ್ಯಾಂಪ್ ನಡೀತಿದೆ. ಅಲ್ಲಿರೋ ಕಾರ್ಮಿಕರಿಗೆಲ್ಲ ನಾನು ಅಡ್ಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ಬೇಕು. ನೀವೇ ಹೇಳ್ತಿದ್ದೀರಾ ಅಂದ್ಮೇಲೆ ಈಗ ಹೋಗ್ತೀನಿ, 2 ವಾರ ಬಿಟ್ಟು ಬರ್ತೀನಿ. ಸೂಪರ್, 2 ವಾರ ಏನೋ ಪರ್ಮನೆಂಟ್ ಆಗಿ ಅಲ್ಲೇ ಇದ್ಬಿಡೆ. ಕಮ್ ಬ್ಯಾಕ್. ಸರಿ, ಹಾಗಿದ್ರೆ ನೀವೇ ಬಂದು ಕರೆಯೋವರೆಗೂ ನಾನ್ ಈ ಮನೆ ಕಡೆ ತಲೆನೂ ಹಾಕಲ್ಲ. ಓಹೋ, ಏನು ಊರಿಗೆ ಇವಳೊಬ್ಳೆ ಪದ್ಮಾವತಿ, ನೀನ್ ಇಲ್ಲ ಅಂದ್ರೆ ನಾವ್ ಯಾರು ಊಟನೇ ಮಾಡಲ್ವೇನೆ? ಹೋಗೆಲ್ಲೇ ಪದ್ದು ಪದ್ದು ಮಾರ. ಚಂಪಾ, ನಿನ್ ಲಗೇಜ್ ರೆಡಿ ಆಗಿದೆ, ತಗೊಂಡು ರೈಟ್ ಹೇಳ್ತಾರೋ. ಎಲ್ರೂ ಸೇರ್ಕೊಂಡು ಪ್ಲಾನ್ ಮಾಡ್ತಾಗಿದೆ. ನನ್ನ ಲಗೇಜ್ ಪ್ಯಾಕ್ ಮಾಡ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಬಾಯ್. ಲೇ ಪಲ್ಲು, ಚಂಪಾ ಹೋಗಿದ್ ಖುಷಿಗೆ ಬಾದಾಮಿ ಹಾಲು ಮಾಡ್ಕೊಂಬರ. ಲೇ ಚಂಪಚ್ಚಮಲ್ಯ, ಬ್ಯಾಗ್ ತಗೊಂಡು ಎಲ್ಲಿಗೆ ಹೊರಟು? 2 ವಾರ ರಜದ ಮೇಲೆ ಹೋಗ್ತಾ ಇದ್ದೀನಿ. ನಿನಗೆ 2 ವಾರಗಟ್ಲೆ ರಜೆ ಕೊಟ್ಟನು ಯಾವನು? ಮನೆಯವರೇ ಪರ್ಮಿಷನ್ ಕೊಟ್ಟಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಮನೆಯವರು ಅಂದ್ರೆ ಅದ್ರಲ್ಲಿ ನಾನು ಸೇರ್ಕೋತೀನಿ. ನಾನು ಯಾವಾಗ ನಿನಗೆ ರಜೆ ಕೊಟ್ಟೆ? ಒಳಗ್ ಹೋಗಿ ಕೇಳಿ ಯಾರು ಅಂತ ಗೊತ್ತಾಗತ್ತೆ. ಚಂಪಚ್ಚಮಲ್ಯ, ಚಂಪಚ್ಚ ರೇ ಚಂಪಲ್ತೀನಿ ಇವರ ಯಾರು ಚಂಪರಿಗೆ ರಜೆ ಕೊಟ್ಟು ಕಳಿಸಿದ್ದು? ದ ಗ್ರೇಟ್ ಜಾಜಿ ಜಂಬಲ್ ದಿನ್ನಿ. ಏನ್ ಗ್ರೇಟ್ ಆದ್ರೆ ಏನು ಬಂತು? ಒಂದಲ್ಲ ಒಂದ್ ದಿವಸ ನೀವು ಲೇಟ್ ಆಗೋದು ಗ್ಯಾರಂಟಿ. ಡಾಕ್ಟರ್ ರಬೀಶ್, ನೀವ್ ಯಾವಾಗ್ಲೂ ಅಷ್ಟೇ ನನ್ನ ಲೇಟ್ ಮಾಡೋದಕ್ಕೆ ಕಾಯ್ತಾ ಇರ್ತೀರಾ. ರೇ, ಅದೆಲ್ಲ ಸುತ್ತಿ ಬಳಸಿ ಮಾತಾಡಬೇಡಿ. ಅವಳಿಗೆ ರಜೆನ ಯಾಕೆ ಕೊಟ್ಟು ಕಳಿಸಿದ್ರೆ ಅದನ್ನ ಹೇಳಿ. ಅವಳು ರುಚಿಯಾಗಿ ಅಡುಗೆ ಮಾಡ್ತಾಳೆ. ಕೊಡೆ ಅಂತ ಕೇಳಿದ್ರೆ ತಾರಮಯ್ಯ ಅಂತಾಳೆ. ಲಾಡು ಮಾಡ್ತಾಳೆ, ತಾರಮಯ್ಯ ಅಂತಾಳೆ. ಕಾಶ್ಮೀರಿ ಕಿಲ ಕಿಲ ಬಿರಿಯಾನಿ ಮಾಡ್ತಾಳೆ. ಕೊಡೆ ಅಂದ್ರೆ ತಾರಮಯ್ಯ ಅಂತಾಳೆ. ಅಡಿಗೆ ಮಾಡಿದ್ಮೇಲೆ ಮನೆ ಮಂದಿಗೆಲ್ಲ ಸಮನಾಗಿ ಹಂಚ್ಬೇಕು ಅನ್ನೋ ಜ್ಞಾನ ಬಿಡ ಅವಳಿಗೆ. ಲೇ ದೇವ್ರ ಕಟ್ಟೋದಕ್ಕೆ ನೀನ್ ಹಿಂಗೆಲ್ಲ ರೊಚ್ಚಿಗೆ ಹೇಳ್ಬೇಡಮ್ಮ. ಅದು ಮನೆ ಖರ್ಚನ್ನ ಸ್ವಲ್ಪ ಕಡಿಮೆ ಮಾಡು ಅಂತ ನಾನೇ ಚಂಪನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಹಾಗಾಗಿ ಅವಳು ಆ ತರ ಮಾಡಿದಾಳೆ ಅಷ್ಟೇನೆ. ಆದ್ರೆ ನೀವು ಮಾತ್ರ ಸ್ಪೆಷಲ್ ಆಗಿ ಲಾಡು ಮಾಡ್ಕೊಡ್ತಾಳೆ. ಅದೇ ಲಾಡುನ ಬೂಂದಿ ಮಾಡಿ ಎಲ್ರಿಗೂ ಹಂಚಿದ್ರೆ ನಾನೇನ್ ಬೇಡ ಅಂತಿದ್ನ? ಆ ಕಾಶ್ಮೀರಿ ಕಿಲ ಕಿಲ ಬಿರಿಯಾನಿನ ಒಂದೊಂದು ಸ್ಪೂನ್ ಎಲ್ರಿಗೂ ಕೊಟ್ಟಿದ್ರೆ ನಾನೇನ್ ಬೇಡ ಅಂತಿದ್ನ? ಅವಳಿಗೆ ಏನೋ ನನ್ನ ಮೇಲೆ ಪ್ರೀತಿ, ಹಂಗಾಗಿ ಅವಳು ನನಗೆ ಮಾತ್ರ ಕೊಟ್ಟಿರ್ಬೇಕು. ಅಷ್ಟಕ್ಕೆ ನೀವು ರಜೆ ಕೊಟ್ಟು ಕಳಿಸಿದ್ರಲ್ಲ, ಇದು ಸರಿನೇನ್ರಿ? ಅದಕ್ಕೆ ನಾನು ಮನೆಯಿಂದ ಆಚೆ ಕಳ್ಸಿದ್ದು. ಅಯ್ಯ ಶಿವನೇ, ಈಗ ತಾವೆಲ್ಲರೂ ಮುಂದಕ್ಕೆ ಹೊಟ್ಟೆಪಾಡಿಗೆ ಏನ್ ಮಾಡ್ತೀರಪ್ಪ? ಏನು ತಾವು ಅಡುಗೆ ಮಾಡಿ ಹಾಕಿರಿ? ನಾನು ಕುಕ್ ಮಾಡ್ದ ನೇವರ್. ಚಂಪನ್ ಜಾಗಕ್ಕೆ ಒಳ್ಳೆ ಕುಕ್ನ ಕರೆಸ್ತೀನಿ. ಎಷ್ಟೋ ಜನ ಕುಕ್ಸ್ ಇದ್ದಾರೆ, ಆದ್ರೆ ಟೈಮ್ ಸರಿಯಾಗಿ ಒಬ್ರು ಸಿಗ್ತಾ ಇಲ್ಲ. ಜಾಜಿ ಅವ್ರೆ, ನಿಮ್ ಫೇವ್ರೆಟ್ ಭಟ್ರು ಇದಾರಲ್ಲ, ಅವ್ರಿಗೆ ಹೇಳಿದ್ರೆ ಹೇಗೆ? ಅದೇ ತೋತಾಪುರಿ ಪುಳಿ ಮಟ್ಟೆ ಭೀಮೇಶ್ವರ ಭಟ್ಟ. ಅವ್ರು ಇಲ್ಲಿಲ್ಲ, ಅಮೆರಿಕ ಹೋಗಿದ್ದಾರೆ. ಅಯ್ಯೋ, ಯಾಕೆ? ಬರಾಕ್ ಒಬಾಮಗೆ ಉಪ್ಪಿಟ್ಟು ಮಾಡಿ ತಿನ್ಸಕ್ಕೆ. ಅದ್ಕೆ ಎಂತ ಚಾನ್ಸು? ಅಮೆರಿಕಾದ ವೈಟ್ ಹೌಸ್ ಅಲ್ಲಿ ಕೂತ್ಕೊಂಡು ಆ ಪ್ರೆಸಿಡೆಂಟ್ಗೆನೆ ಬೋಳು ಬಿಟ್ಟು ತಿನ್ಸ್ತಾರ. ಈಗ ಒಳ್ಳೆ ಮಸಾಲೆ ದೋಸೆ ಯಾರು ಮಾಡ್ತಾರೆ ಜಾಜಿ ಅವ್ರೆ? ಐಡಿಯಾ, ಅಡಿಗೆ ಭಟ್ರ ಅಸೋಸಿಯೇಷನ್ಗೆ ಫೋನ್ ಮಾಡಿದ್ರೆ ಹೇಗೆ? ಹಲೋ, ಅಡಿಗೆ ಭಟ್ರ ಅಸೋಸಿಯೇಷನ್. ಹಾಯ್, ಇದು ಸಮಾಜ ಸೇವಕಿ ಜಾರ್ಜ್ ಜಬಲ್ದಿನಿ ಸ್ಪೀಕಿಂಗ್. ನಮ್ಮನೆಗೆ ಒಬ್ರು ಕುಕ್ ಬೇಕಾಗಿತ್ತು. ನೋ ನೋ ನೋ, ಯಾವುದೇ ಕಾರಣಕ್ಕೂ ಲೇಡಿ ಕುಕ್ ಮಾತ್ರ ಬೇಡ. ಲೇಡಿ ಕುಕ್ ಏನಾದ್ರು ನಮ್ಮ ಮನೆಗೆ ಬಂದ್ಬಿಟ್ರೆ ನನ್ನ ಅದು ಮೆತ್ತಗೆ ಬಾರ ಬಿಚ್ಬಿಡ್ತಾರೆ. ನನಗೆ ಗಂಡು ಕುಕ್ಕೇ ಬೇಕು. ನಾಳೆ ಬೆಳಗ್ಗೆನೆ ರಿಪೋರ್ಟ್ ಆಗ್ಬೇಕು. ಅವ್ರ ಕೆಲಸ ನೋಡಿ ಸ್ಯಾಲರಿ ಫಿಕ್ಸ್ ಮಾಡ್ತೀನಿ. ಹೌದಾ? ಥ್ಯಾಂಕ್ ಯು ವೆರಿ ಮಚ್. ಕಂಗ್ರಾಚುಲೇಷನ್ಸ್. ನಾಳೆ ಬೆಳಗ್ಗೆ ಅಡಿಗೆ ಭಟ್ರು ಬರ್ತಾ ಇದ್ದಾರೆ. ಜಾಜಿ ಅವ್ರೆ, ನೀವಂತೂ ಸೂಪರ್ ಫಾಸ್ಟ್ ಬಿಡಿಪ್ಪ. ಲೇ ಪದ್ದು, ನಾಳೆ ಬೆಳಗ್ಗೆ ಬೇಗ ರೆಡಿ ಆಗ್ಬಿಡು. ಯಾಕೆ? ಅಡಿಗೆ ಭಟ್ರು ಮಾಡಿ ತಿಂಡಿ ತಿನ್ನಕ್ಕೆ. ಗಂಡನು
ಭಸ್ಮಾಸುರನು ಮೋಹಿನಿಯ ಏನಪ್ಪ ನಮ್ಮನೆಗೆ ಬಂದು ತಾಂಡವ ನೃತ್ಯ ಮಾಡ್ತಾ ಇದ್ದೀಯಲ್ಲ? ಇದು ತಾಂಡವ ನೃತ್ಯ ಅಲ್ಲ, ಇದು ಯಕ್ಷಗಾನ. ಯಾರಪ್ಪ ನೀನು? ನಾ ಗೊತ್ತಿಲ್ವಾ, ನಾನು ಗೋವಿಂದ ಭಟ್ಟ. ಏನಾಗ್ಬೇಕಾಗಿತ್ತು? ಅಡಿಗೆರು ಬೇಕು ಅಂತ ನಮ್ಮ ಸಂಘಕ್ಕೆ ಫೋನ್ ಮಾಡಿದ್ರಲ್ಲ, ಅದಕ್ಕೆ ನಾನು ಇಲ್ಲಿ ಬಂದಿದ್ದು. ನಿಮ್ಮ ಸಂಘಕ್ಕೆ ಫೋನ್ ಮಾಡೋದಕ್ಕೆ ನನಗೆ ತಲೆ ಕೆಟ್ಟಿದ್ಯಾ? ಅಯ್ಯೋ, ಇನ್ಯಾರು ತಲೆ ಕೆಟ್ಟರು ಫೋನ್ ಮಾಡಿದ್ದು? ನನ್ನ ಹೆಸರು ಜಾಜಿ ಜಂಬಲ್ದಿನಿ ಅಂತ. ನಾನೇ ನಿಮ್ ಸಂಘಕ್ಕೆ ಫೋನ್ ಮಾಡಿದ್ದು. ಆಕ್ಚುಲಿ ನನ್ಗೇನು ತಲೆ ಕೆಟ್ಟಿಲ್ಲ. ಮತ್ತೆ ಇವರೇ ನಮ್ಮನೆ ಅಡ್ಗೆ ಭಟ್ರು. ಆ ಚಂಪನ್ನ ಓಡಿಸಿ ಅವಳ ಜಾಗಕ್ಕೆ ಇವನ್ ತಂದಿದ್ದೀಯಾ? ಇವನು ಎಷ್ಟು ಮಟ್ಟಿಗೆ ಅಡಿಗೆ ಮಾಡ್ತಾನೋ? ಅಮ್ಮ, ನನ್ನ ಕೈ ರುಚಿ ನಿಮಗೆ ಗೊತ್ತಿಲ್ಲ. 5 ಸ್ಟಾರ್ ಹೋಟ್ಲು ನನಗೆ ಸರಿಸಾಟಿ ಇಲ್ಲ. ಭಟ್ರೆ, ನೀವು ಹೋಗಿ ಅಡ್ಗೆ ಶುರು ಮಾಡಿ. ಆದ್ರೆ ಒಂದು ಅಡಿಗೆ ಮನೆ ಚೊಕ್ಕವಾಗಿರಬೇಕು, ತರಕಾರಿ ಫ್ರೆಶ್ ಆಗಿರಬೇಕು. ಗೊತ್ತಾಯ್ತಾ? ನನ್ನ ತತ್ವ ಏನು ಗೊತ್ತಾ? ಒಳ್ಳೆಯದನ್ನು ಕೊಡಿ, ಒಳ್ಳೆಯದನ್ನು ಪಡೆ. ಕುಕ್ ಮಾಡ್ತಾರೆ. ಎಸ್, ಯಾರು ಇವರು ಗೋವಿಂದ ಭಟ್ರು ಅಂತ, ನಮ್ಮನೆ ಅಡ್ಗೆ ಭಟ್ರು. ಹೋಗ್ರೆ ಒಳ್ಳೆ ನೋಡ್ತಾ ಇದ್ರೆ ಈ ರಸ್ತೆಯಲ್ಲಿ ನಿಂತ್ಕೊಂಡು ಪಾನಿಪುರಿ ಮಾರೋರ್ ತರ ಇದಾರೆ. ಏನ್ ಅಡಿಗೆ ಮಾಡ್ತಾರೆ? ಮಂಡೆ ಮೇಲೆ ಸೌಟಲ್ಲಿ ಮಡಗಿದರೆ ಗುಳ್ಳೆ ಬಂದು ಬಿಡಬೇಕು. ಅಮ್ಮ, ಇವನ ಹತ್ರ ಯಾಕೆ ಮಾತು? ಮೊದಲು ಅಡಿಗೆ ಮನೆ ಕ್ಲೀನ್ ಮಾಡಿಸಿ. ಓ, ಅಡಿಗೆ ಭಟ್ಟ ನೀನು ಕಣ, ನೀನೇ ಕ್ಲೀನ್ ಮಾಡ್ಕೋಬೇಕು. ಏನು ಕ್ಲೀನ್ ಮಾಡ್ಸೋದಕ್ಕೆ ಒಬ್ಬರನ್ನ, ಸ್ಟವ್ ಹಚ್ಚೋದಕ್ಕೆ ಮತ್ತೊಬ್ಬರನ್ನ, ಅದ್ರ ಮೇಲೆ ಪಾತ್ರೆ ಇಕ್ಕೋದಕ್ಕೆ ಇನ್ನೊಬ್ಬರನ್ನ ಕಾಣಿಸ್ಬಿಡ್ತೀನಿ ತಗಳ. ಕೊನೆಯಲ್ಲಿ ಬಂದು ಸೌಟ ಕಲ್ಲಾಡ್ಸ್ಬಿಡು. ನೋಡಪ್ಪ, ಅಡಿಗೆ ಮನೆ ಕ್ಲೀನ್ ಮಾಡಿಸಿಲ್ಲ ಅಂದ್ರೆ ನಾನು ಅಡಿಗೆ ಮನೆ ಒಳಗೆ ಹೋಗೋನಲ್ಲ. ವೇಟ್ ಹಾಬಿ, ಗೋ ಅಂಡ್ ಕ್ಲೀನ್ ದ ಕಿಚನ್. ಗೊತ್ತಾನೆ ನಾವ್ ಯಾರು ಅಂತ ಗೊತ್ತಾನೆ. ಈ ಫಿರಂಗಿ ಬರ್ತಲ್ರೆ, ಅದ ಹಿಂದೆ ಒಂದು ತೂತಿರುತ್ತಲ್ಲ, ಅದಕ್ಕೆ ಮದ್ದನ್ನು ಇಕ್ಕಿ ಅದು ಸಿಡಿದಾದ ನಂತರ ಆ ಫಿರಂಗಿನ ಕ್ಲೀನ್ ಮಾಡಿ ಉಂಟೋರ್ ಕಂಡ್ರಿ ನಾವು. ನಾನು ಅಡಿಗೆ ಮನೆ ಕ್ಲೀನ್ ಮಾಡಲ್ಲ, ಆಗಲ್ಲ. ಹೋಗ್ರದೆ ಪಲ್ಲು ಪಲ್ಲು ಕಮ್ ಫಾಸ್ಟ್. ಏನಕ್ಕೆ? ಪಲ್ಲು, ಅಡ್ಗೆ ಭಟ್ರು ಬಂದಾಯ್ತು. ನಿಮ್ಗೆ ಫುಡ್ ಬೇಕು ಅಂದ್ರೆ ಬೇಗ ಹೋಗಿ ಕಿಚನ್ ಕ್ಲೀನ್ ಮಾಡಿ. ಸುಮ್ನೆ ಕ್ಲೀನ್ ಮಾಡಕ್ಕಾಗತ್ತಾ? ಭಟ್ರೆ, ಇದೇ ಸೋಟಲ್ಲಿ ಹೇಳ್ಬಿಡಿ. ಏನಮ್ಮ, ಮನೆ ಎಷ್ಟು ಗಲೀಜಾಗಿದೆ, ಆಳ್ಬಿಟ್ಟು ಕ್ಲೀನ್ ಮಾಡಿಸಬಾರ್ದ? ಈ ಅರಸನ್ನೇ ಆಡು ಅಂತ ಕರಿತೀಯಲ್ಲ, ನಿನ್ಗೆ ಎಷ್ಟೋ ನಿನಗೆ ಧೈರ್ಯ? ಈ ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ತಲಾಟೆ ಮಾಡ್ತೀಯ, ದೊಡ್ಡವನಾದ ಮೇಲೆ ಏನು ಕತೆ? ಚಿಕ್ಕ ಹುಡುಗನಲ್ಲ, ದೊಡ್ಡವನಾಗಿ ಬಹಳ ವರ್ಷ ಆಯ್ತು. ಈ ಮನೆ ಯಜಮಾನ ಇವಳು ಗಂಡ. ಹೌದಾ ಅಮ್ಮ, ನೀ ಸ್ವಲ್ಪ ಹುಷಾರಾಗಿರ್ಬೇಕು, ಇಲ್ಲ ಅಂದ್ರೆ ಯಾವ್ಯಾವ್ದೋ ಮನೆಗೆ ಯಜಮಾನ ಆಗ್ಬಿಡ್ತಾನೆ. ಎಂತ ಸುಂದರನೋ ಇವನು, ಮನ್ಮಥ ರೂಪ, ಎಂತ ಸುಂದರನೋ ಇವನು, ಎಂತ ಸುಂದರ ಇವ. ಯಾಕೆ ಈ ತರಕಾರಿಗಳನ್ನೆಲ್ಲ ಆ ಥರ ಬಿಸಾಕ್ತಾ ಇದ್ದೀರಾ? ಎಂತ ಹೇಳುದು ನೀವು? ಒಂದು ವಾರದ ಹಿಂದಿನ ತರಕಾರಿ ತಂದು ಕೊಳತು ತರಕಾರಿ ಇಟ್ಬಿಟ್ಟು ಅಡಿಗೆ ಮಾಡು ಅಂತ ಹೇಳುದ? ಇಂಥ ತರಕಾರಿ ಇಟ್ಕೊಂಡೆ ನಮ್ಮ ಹಳೆ ಅಡಿಗೆಗಳು ಸಖತ್ತಾಗಿ ಅಡಿಗೆ ಮಾಡಿ ಹಾಕ್ತಾ ಇದ್ಲು. ನೀವು ಇನ್ನೊಬ್ರು ಕಂಪೇರ್ ಮಾಡಬೇಡಿ, ನಾನೇ ಬೇರೆ, ನನ್ನ ಸ್ಟೈಲ್ ಬೇರೆ, ಗೊತ್ತುಂಟಾ? ಭಟ್ರೆ, ಆ ಅಕ್ಕಿ ಚೆನ್ನಾಗಿದ್ಯಾ? ಅಕ್ಕಿನ ಇದು ಅಕ್ಕಿನ ನೋಡಿ, ಮುಗ್ಗದ ವಾಸನೆ ಹೊಡಿತಾ ಇರೋದುಂಟು, ಬರೀ ಕಲ್ಲೇ ಇರೋದುಂಟು. ನೀವು ಅಕ್ಕಿನ ಆರಿಸಿಕೊಡಿ, ಅಡಿಗೆ ಮಾಡೋದು. ಅರೇ, ಇಂಥ ತಲೆಕಟ್ಟು ನನ್ನ ಮಕ್ಕಳನ್ನ ಅಡಿಗೆ ಮಾಡಕ್ ಕರ್ಕೊಂಬಂದ್ರೆ ನಮ್ಮಂತ ಉದ್ದಾರ ಆಗ್ತೀವೇನ್ರಿ? ಕಷ್ಟ ದಾಚಿ ತೊಳ್ರೆ. ಹಾಬಿ, ತಪ್ಪೆಲ್ಲ ನಿಮ್ದೆ. ಚೀಪಾಗಿ ಸಿಗುತ್ತೆ ಅಂತ ದಪ್ಪ ತರಗಳೆಲ್ಲ ತಂದಿದ್ದೀರಲ್ಲ, ನಿಮ್ಗೆ ಶೇಮ್ ಆಗಲ್ವಾ? ಅಮ್ಮ, ಕಮಿಷನ್ ಹೊಡೆದಕ್ಕೆ ಇದೆಲ್ಲ ಮಾಡಿದ್ದು. ಮಕ್ಕಳ ಮೇಲೆ ನೋಡ್ಬಿಡ್ತೀನಿ. ಯಾವ ಕಮಿಷನ್ ಹೊಡೆಯೋನು? ನಾನು ಈ ಮನೆ ಯಜಮಾನ ಕಣ, ಇದನ್ನೆಲ್ಲ ತರೋದು ನಾನು. ಯಾವ ನನಗೆ ಕಮಿಷನ್ ಕೊಡ್ತಾರೆ? ಇಷ್ಟೆಲ್ಲ ಬೇಡ, ಫ್ರೆಶ್ ತರಕಾರಿ ತಂದು ಕೊಡಿ, ನಾನು ಅಡಿಗೆ ಮಾಡಿ ಬಡಿಸೋದು. ಇಲ್ಲ ಅಂದ್ರೆ ನೀವು ಉಪವಾಸ ಬಿದ್ದೀರಿ. ಲೋಪದ್ದು ನನಗಂತೂ ಪಾಲ್ ನೀರು ಉಡ್ತಾ ಇದೆ ಕಣೋ. ಅದು ಸಖತ್ತಾಗಿರೋ ಐಟಮ್ ಮಾಡಿರ್ಬೇಕು ಕಣೆ. ಕಳ್ಳ ಬಡ್ಡಿ ಮಗ, ತುಪ್ಪನ ಎಕ್ಕ ಚಿಕ್ಕ ಸುರಿದು ಬಿಟ್ಟಿರ್ಬೇಕು, ಅದಕ್ಕೆ ಬರೀ ಮನೆ ತುಂಬ ತುಪ್ಪದ ವಾಸನೆ ತುಂಬ್ಕೊಂಡ್ಬಿಡದೆ. ಹಾಬಿ, ಡೋಂಟ್ ಟಾಕ್ ರಮೇಶ್. ಭಟ್ರೆ ಭಟ್ರೆ, ಕಮ್ ಫಾಸ್ಟ್. ಬಂದೆ ಅಮ್ಮ, ಬಂದೆ. ಇದೇನಮ್ಮ ಗೋಂದಿದ್ದ ಹೇಗಿದೆ? ಮೈದಾ ಪೇಸ್ಟಾ? ನಂಗಂತೂ ಟೊಮೆಟೊ ಮತ್ತೆ ಸಾಸಿವೆ ಕಾಣಿಸ್ತಿದೆ. ಅದು ಟೊಮೊಟೊ ಬಾತ್ ಮಾಡ್ಬೇಕು ಅಂತ ಹೊಂಟವೆ, ಟೊಮೊಟೊ ಪೇಸ್ಟ್ ಆಗ್ಬಿಡದೆ. ನೀವೇ ಕರ್ಸಿದ್ದಲ್ವಾ, ತಿನ್ಕಳಿಪ್ಪ. ಬಾಯ್, ಅದು ಎಂತ ಆಯ್ತು ಅಂದ್ರೆ, ನೀವು ಕಳಪೆ ಟೊಮೆಟೊ ಕೊಟ್ಟಿದ್ರಲ್ಲ, ಅದಕ್ಕೆ ಈ ಗತಿ ಬಂದಿದ್ದು. ನೀವು ಒಳ್ಳೆ ಮಾಲಿಂದ ಒಳ್ಳೆ ಟೊಮೆಟೊ ತಂದು ಕೊಡಿ, ಹೈ ಕ್ಲಾಸ್ ಮಾಡ್ಕೊಡುದು. ಬಟ್ಟ ಬಾಯ್ ಮೇಲೆ ಹೊಡಬಿಡ್ತೀನಿ. ಇದೇ ತರದ ಟೊಮೊಟೊ ಇಟ್ಕೊಂಡು ನಮ್ಮ ಚಂಪಾ ಚಮೇಲಿ ಸಕ್ಕತ್ತಾಗೆ ಟೊಮೊಟೊ ಬಾತ್ ಮಾಡಿ ಹಾಕ್ತಾ ಇದ್ದೀನಿ. ಈ ತರ ಮಾಡಿಯಲ್ಲ ರೇ, ಕರ್ಸಿರೋ ನೀವು ತಾನೆ, ತಿನ್ರಿ. ಇದನ್ನೇನಾದ್ರೂ ತಿನ್ಬಿಟ್ಟೆ ಅಂದ್ರೆ 6 ದಿವಸ ಎಲ್ಲ ಬಂದಾಗ್ಬಿಡ್ತವೆ. ಜಾಗಿಯವ್ರೆ, ನನ್ನ ಕೈಯಲ್ಲಿ ಇದನ್ನ ಮುಟ್ಟಕ್ ಕೂಡ ಆಗ್ತಾ ಇಲ್ಲ. ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಟ್ಬಿಡಿ, ನನ್ನ ಬಾಳ್ ನಾನು ನೋಡ್ಕೊಂತೀನಿ. ಹಾಬಿ, ಡೂ ಒನ್ ಥಿಂಗ್. ಪದ್ದು ಕೈಲಿ ಮನಿ ಕೊಟ್ಟು ಹೋಟ್ಲಿಗೆ ಕಳಿಸಿ, ಅವ್ನ ಎಲ್ರಿಗೂ ಊಟ ಕಟ್ಟಿಸ್ಕೊಂಡು ಬರ್ತಾನೆ. ನಿಮ್ದು ಒಳ್ಳೆ ಕತೆ ಕಂಡ್ರೆ, ಏನು ಆಡ ಮತ್ತೆ ಒಂದು ಅರ್ಥ ಬೇಡವೇನ್ರಿ? ಹೋಟ್ಲಿಂದ ತಗೊಂಡು ಬಂದು ನಿಮ್ಮೆಲ್ಲರ ಒಡಲುಗಳನ್ನು ತುಂಬಿಸೋದಾಗಿದ್ರೆ ಈ ಭಟ್ರಿಗೆ ಸಂಬಳ ಕೊಟ್ಟು ಯಾಕೆ ಇಟ್ಕೋಬೇಕಿತ್ತು? ಹಾಬಿ, ಭಟ್ರು
ಫಸ್ಟ್ ಟೈಮ್ ಅಲ್ವಾ ನಮ್ಮ ಮನೆಗೆ ಬಂದಿರೋದು, ಅವ್ರಿಗೆ ಈ ಪಾತ್ರೆ ಸ್ಟವ್ ತರಕಾರಿ ಎಲ್ಲ ಹೊಂದ್ಕೊಳಕ್ಕೆ ಟೈಮ್ ಬೇಕಾಗುತ್ತೆ. ಹಾಗಂತ ಇದನ್ನೆಲ್ಲ ತಿನ್ನಕ್ಕಾಗುತ್ತಾ? ತಗೊಂಡ್ ಹೋಗಿ ನಾಯಿಗೆ ಹಾಕ್ಬೇಕಷ್ಟೇ. ಹಾಗಂತ ಮಾಡಿದ ಅಡಿಗೆ ನಾಯಿಗೆ ಯಾಕ್ರಿ ಹಾಕ್ಬೇಕು? ಇವ್ನು ಇಲ್ಲೇ ನಿಂತವನಲ್ಲ, ಇವನ್ ಬಾಗೆ ಹಾಕಿ. ಅದಕ್ಕೆ ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಹೊಟ್ಟೆ ಹಸಿತಿದೆ. ನಿಂದು ಪುಟ್ಟ ಹೊಟ್ಟೆ, ನಂದು ದೊಡ್ಡ ಹೊಟ್ಟೆ. ಜಾಜಿಯವ್ರೆ, ನನಗೆ ಇನ್ನೀ ಹೊಟ್ಟೆ ಸುತ್ತಡಿಯಕ್ ಆಗ್ತಿಲ್ಲ, ಕಾಪಾಡಿ. ನನ್ಗೂ ಅಷ್ಟೇ ಕಣೋ, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ. ಭಟ್ರೆ ರೆಡಿನಾ? ತಗೊಳ್ಳಿ ತಿನ್ನಿ ಭಟ್ರೆ ಏನಿದು ಬರೀ ಸೌತೆಕಾಯಿ? ಈಗ ಇಷ್ಟು ತಿನ್ನಿ, ರಾತ್ರಿಗೆ ಏನಾರು ಮಾಡಿ ಹಾಕುವ, ಬೇಕಾದ್ರೆ ಉಪ್ಪು ಖಾರ ತಂದು ಕೊಡುವ, ಇದಕ್ಕೆ ಹಾಕ ತಿನ್ನಿ. ಭಟ್ರೆ, ಬಿಸಿಬೇಳೆ ಬಾತ್ ಮಾಡ್ದಾಗ ವಾಸನೆ ಬರ್ತಿತ್ತಲ್ಲ, ಏನಾಯ್ತು? ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೆ, ಅಷ್ಟೊತ್ತಿಗೆ ನನ್ನ ಹೆಂಡತಿ ಫೋನ್ ಬಂತು. ಏನ್ ಹೋಗ್ಬಿಟ್ರಂತ? ಎಂತ ಮಾತಾಡೋದು ಮರೇ ನೀನು? ಹೋಗಿದ್ದಲ್ಲ, ಮಾತಾಡ್ತಾ ಫೋನ್ ಇಡುದೇ ಇಲ್ಲ. ಅರ್ಧ ಗಂಟೆ ಆದ್ಬೇಕಿದ್ದು ಬಂದು ನೋಡ್ತೆ, ಬಿಸಿಬೇಳೆ ಬಾತು ಕಂಪ್ಲೀಟ್ ಹೊತ್ತೋಗಿತ್ತು, ಸೀದೋಗಿತ್ತು. ಕೆಟ್ಟ ವಾಸನೆ ಮನೇಲಿ ಕಾಪುರ, ಅದಕ್ಕೆ ತಗೊಂಡೋಗಿ ಚರಂಡಿ ಬೀಸಾಕ್ಬಿಟ್ಟೆ. ಜಾಜಿಯವ್ರೆ, ಚಂಪಾ ಇದ್ದಾಗ ಯಾವತ್ತೂ ಈ ತರ ಆಗಿರ್ಲಿಲ್ಲ. ಗುಡ್ಡೆ ಮಾಂಸ ಚಪ್ಪ ಕೂತೋಳ, ಇವತ್ತು ಅವಳ ಬೆಲೆ ನಿನ್ಗೆ ಗೊತ್ತಾಯ್ತೇನೋ? ಅಲ್ಲ ಕಣ್ರಿ, ಅಷ್ಟೆಲ್ಲ ಐಟಮ್ನ ಹಾಕಿ ಒಂದು ಅಡಿಗೆ ಅಂತ ತಯಾರಿಸಿ ಅದನ್ನ ತಗೊಂಡೋಗಿ ಮೋರಿಗೆ ಚೆಲ್ಲೋದು ಅಂದ್ರೆ ಅರ್ಥ ಏನ್ರಿ? ಇವತ್ತಿನ ದಿವಸ ನಮ್ಮ ಭಾರತ ದೇಶದಲ್ಲಿ, ಬರೀ ಭಾರತ ದೇಶದಲ್ಲಿ ಏನ್ ಬತ್ರಿ, ಇಡೀ ಪ್ರಪಂಚದಲ್ಲೆಲ್ಲ ಒಂದೊಂದು ತುತ್ತಿಗೆ ಎಷ್ಟೆಲ್ಲ ಪರದಾಡ್ತಾ ಇದ್ದಾರೆ ಗೊತ್ತೇನ್ರಿ? ಇವು ದಿನ ಅಡಿಗೆ ಅಂತ ತಯಾರು ಮಾಡೋದು, ತಗೊಂಡೋಗಿ ಮೋರಿಗೆ ಚೆಲ್ಲೋದು. ಹೀಗಾಗ್ಬಿಟ್ರೆ ನನ್ನ ಪರಿಸ್ಥಿತಿ ಏನಾಗ್ಬೇಕ್ರಿ? ಅಭಿ, ಹೊಸ ಮನೆ, ಹೊಸ ಜಾಗ, ಹೊಸ ಪಾತ್ರೆ, ಹೊಸ ಸ್ಟವ್, ಹೊಸ ತರಕಾರಿ, ಹೊಸ ದಿನಸಿ, ಅದು ಸರಿ ಸ್ವಲ್ಪ ಟೈಮ್ ತಗೊಳುತ್ತೆ. ಇವನ್ ಟೈಮ್ ಬರೋದ್ರಲ್ಲಿ ನನ್ನ ಟೈಮ್ ಮುಗಿದೋಗಿರುತ್ತೆ. ಅಲ್ಲ ಕಣ್ರಿ, ಎಲ್ಲದನ್ನು ಹೊಸದೇ ತಂದಿರ್ತೀವಂತೆ. ಅಳಬ ಈ ನನ್ನ ಮಗನ ಯಾಕೆ ಇಕ್ಕಬೇಕು? ಅಡಿಗೆ ಬಟ್ಟನ್ನು ಮಸ್ಕೊಂತಾರಲ್ಲ ಬೇಡಿ. ತಿರ್ಗ ರಾಜ್ಕುಮಾರ ಈ ಕಡೆ ತಿರ್ಗ ನೋಡ್ರಿ, ಅವ್ನು ಮುಸುಡಿ ಒಂದ್ಸಲ ನೋಡ್ರಿ, ದಿನಕ್ಕೂ ಒಂದೊಂದು ಅವತಾರದಲ್ಲಿ ಕಾಣಿಸ್ತಾ ಇದ್ದಾನೆ. ಇವತ್ತು ಕಂಡ್ಬಿಟ್ಟು ನೋಡ್ರಿ, ಒಳ್ಳೆ ಓತಿಕೆತ ಐಡಿಯಾ ಇದ್ದಂಗಿಲ್ವಾ? ಏ ಮಾಡಿ, ಎಂತ ಮಾತಾಡೋದು ನೀನು? ನಾನು ಎಂತೆಂತ ದೊಡ್ಡ ಸಮಾರಂಭದಲ್ಲಿ ಅಡಿಗೆ ಮಾಡೋದನ್ನು ಗೊತ್ತುಂಟ? ಎಂತೆಂತ ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಅಡಿಗೆ ಮಾಡ್ತಾ ಇದ್ದವನು. ಇಲ್ಲಿ ಕಾಲು ಅರ್ಧ ಪಾವನಲ್ಲಿ ಅಡಿಗೆ ಮಾಡೋದು ಹಾಕೋದು. ಈಗಲೂ ಹೇಳಿ, ಒಂದ್ ದೊಡ್ಡ ಕೊಳಗದಲ್ಲಿ ಉಪ್ಪಿಟ್ಟು ಮಾಡಿಕೊಡುದು. ಅದು ಎಷ್ಟು ಜನಕ್ಕಾಗುತ್ತೆ? ಒಂದ್ 200 ಜನಕ್ಕೆ ಆಗ್ತದೆ. ಅಷ್ಟೊಂದು ತಿನ್ನೋದಕ್ಕೆ ನಾನು 200 ಜನರನ್ನ ಇಲ್ಲಿಂದ ಕರ್ಕೊಂಡ್ ಬರ್ಲಿ? ನಾನೇನು ಈ ಎಲೆಕ್ಷನ್ಗೆ ತಿಂಡಿ ಸಪ್ಲೈ ಮಾಡ್ತಾ ಇದ್ದೀನೋ? ಅಲ್ಲ ಮಾರ್ರೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಟುಕೊಳ್ಳಿ, ಉಳಿದನ್ನ ಆಶ್ರಮಕ್ಕೆ ಕಳಿಸಿ. ಏನಮ್ಮ ಮುದ್ದಿನ ಸೊಸೆ, ಯಾವ್ದಾದ್ರೂ ಒಂದು ತೀರ್ಮಾನಕ್ಕೆ ಬಾ. ಆ ಭಟ್ಟ ಎಲ್ಲ ಪದಾರ್ಥಗಳನ್ನು ಕುಲಿಗಳಿಸ್ತಾ ಇದ್ದಾನಲ್ಲಮ್ಮ. ಅತ್ತೆ, ಭಟ್ರಿಗೆ ಲಾಸ್ಟ್ ಚಾನ್ಸ್ ಕೊಡ್ತೀನಿ. ಈ ಟೈಮ್ ಮೈದಾ ಹಲ್ವಾ ಮಾಡಕ್ ಹೇಳಿದೀನಿ. ಅವ್ರು ಏನಾದ್ರು ಚೆನ್ನಾಗಿ ಮಾಡಿದ್ರೆ ಇಟ್ಕೋತೀನಿ, ಇಲ್ಲ ಅಂದ್ರೆ ಕಿಕ್ಔಟ್ ಮಾಡ್ತಾ ಇರ್ತೀನಿ. ಮೈದಾ ಪೇಸ್ಟ್ ಆಯ್ತು, ಈಗ ಮೈದಾ ಹಲ್ವಾನ? ಆ ತಲೆಕಟ್ಟು ನನ್ನ ಮಗ ಇನ್ನು ಹೆಂಗ್ ಮಾಡಿರ್ತಾನೋ ಏನೋ. ಅಪ್ಪ ಭಟ್ಟ, ಅದೇನು ಮಾಡಿಯೋ ತಂದು ಬಡಿಯೋ? ಇದು ಮೈದಾ ಹಲ್ವಾ. ಒಂದು ಮಿನಿಸ್ಟರ್ ಮನೆಯಲ್ಲಿ ಮೈದಾ ಹಲ್ವಾ ಮಾಡಿದಾಗ ಅವರು ತಿಂದು ಖುಷಿ ಪಟ್ಟು ನನಗೆ ಸನ್ಮಾನ ಮಾಡಿ ಪ್ರಶಸ್ತಿ ಪತ್ರ ಕೊಟ್ಟದುಂಟು ಗೊತ್ತಾ? ನಮ್ಮನೆಯವರು ತಿಂತಾರೆ, ಚೆನ್ನಾಗಿತ್ತು ಅಂದ್ರೆ ಒಂದು ಕಾಂಬಳಿನೋ ಇಲ್ಲ ಚಾಪನೆ ಓದಿಸ್ಬಿಟ್ಟು ಸನ್ಮಾನ ಮಾಡ್ತಾರೆ. ನನ್ನ ಒಬ್ಬರಿಗೆ ಬಿಟ್ಟು ಮಿಕ್ಕವ್ರಿಗೆಲ್ಲ ಕೊಟ್ಬಿಡಪ್ಪ. ನೋಡಿಪ್ಪ, ಎಲ್ಲರೂ ಒಂದೊಂದು ಪ್ಲೇಟ್ ತಿನ್ಬೇಡ್ರಿ. ಇವರು ಎಲ್ಲರೂ ಒಟ್ಟಿಗೆ ಸ್ಪೂನ್ ತಗೊಳ್ಳಿ, ಹೇಳ್ತೀನಿ. ತಗೊಂಡ್ರೆ ನಾನು 1 2 3 ಅಂತೀನಿ, ಎಲ್ಲರೂ ಒಟ್ಟಿಗೆ ಬಾಯಿಲ್ ಹಾಕೊಂಬಿಡಿ. 1 2 3. ಹೇಗಿದೆಯಪ್ಪ? ಏನು ಬಾಯ್ ಬಿಟ್ಟು ಹೇಳ್ರು ಹೇಗಿದೆ ಅಂತ. ಲೋ ಬಟ್ಟ, ಇವ್ರ ಕೈಲಿ ಬಾಯ್ ಬಿಡಕ್ಕೆ ಆಗ್ತಾ ಇಲ್ಲ. ಏನ್ ಕೊಟ್ಟಿದೀಯೋ? ಹೋಯ್, ಮೈದಾ ಹಲ್ವೆ ಮಾಡ್ಬೇಕಿದ್ರೆ ಸ್ವಲ್ಪ ಎಡವಟ್ಟಾದ್ರೂ ಪೇಸ್ಟ್ ಹಾಕೋದು. ಮೈದಾ ಹಲ್ವೆ ಮಾಡ್ತಾ ಇದ್ನ, ಅದೇ ಸಮಯಕ್ಕೆ ಸರಿಯಾಗಿ ನನ್ನ ಹೆಂಡತಿ ಫೋನ್ ಮಾಡಿದ್ದು. ಅರ್ಧ ಗಂಟೆ ಮಾತುಕತೆ ಆಡ್ಕೊಂಡು ನಿಂತು ಬಿಟ್ಟ. ಹೌದು ಮಾರಾಯರೆ, ಆಮೇಲೆ ಬಂದು ನೋಡಿದಾಗ ಅದು ಹಲ್ವೆ ಆಗ್ಲಿಲ್ಲ, ಪೇಸ್ಟ್ ಆಗಿದ್ದು. ಆಚೆ ಕಳಿಸ್ಬೇಕಾ? ಬಟ್ರೆ ನೀವೇ ಆಚೆ ಹೋಗ್ಬೇಕು ಅಂತ ಇವ್ರು ಹೇಳ್ತಾ ಇದಾರೆ. ನನಗೆ ಕಾಸು ಈಗೇನು ಇಲ್ಲಿಂದ ಹೋಗ್ತೀಯ ಅಥವಾ ಈ ಹಲ್ವಾ ನಿನಗೂ ತಿನ್ನಿಸ್ಬಿಡ್ಲಾ? ಯಾರು ಏನು ಯೋಚನೆ ಮಾಡಬೇಡಿ, ನೀವೆಲ್ಲರೂ ಇಲ್ಲಿಂದ ನೆಟ್ಟಗೆ ಬಚ್ಚಲ ಮನೆಗೆ ಹೋಗಿ ಒಂದೊಂದು ಬಕೆಟ್ ಮೇಲೆ ನೀರು ತುಂಬ್ಕೊಳ್ಳಿ. ಅದರಲ್ಲಿ ನಿಮ್ಮ ತಲೆನ ಅದ್ದಿ ಬೆಳಗಿನ ಜಾವದಷ್ಟೊತ್ತಿಗೆ ನಿಮ್ಮ ಬಾಯಿಗಳು ಬಿಟ್ಕೊಳ್ತವೆ. ಅಭಿ, ನನ್ ಕೆಲ ಹಸು ತಡ್ಕೊಳಕ್ ಆಗ್ತಾ ಇಲ್ಲ. ರೀ, ಆ ಎದುರು ಮನೆಯವ್ರು ಅದೇನೋ ಬುರಾದಿ ತೆಗಿಸ್ಬೇಕು ಅಂತ JCB ಕರ್ಸವ್ರೆ. ಅದು ರಾಚಿಗಟ್ಲೆ ಮಣ್ಣನ್ನು ತೆಗೆದು ಹಾಕಿದೆ. ಮಂಕ್ರಗಟ್ಲೆ ತುಂಬ್ಕೊಂಬನ್ನಿ, ಕುಟ್ಕೊಂಡು ತಿನ್ನಿ. ಅಭಿ, ರಮೇಶ್, ಮತ್ತಿನೇನ್ರಿ, ಆ ಚಂಪಾ ಚಮೇಲಿನ ಮನೆ ಬಿಟ್ಟು ಓಡಿಸ್ತವ್ರು ನೀವು ತಾನೆ? ಅದಕ್ಕೆ ಏನಾದ್ರೂ ಮಾಡಿ ಚಂಪನ್ ಕರೆಸ್ಲೇಬೇಕು. ಕಳಿಸ್ಬಿಡಮ್ಮ. ಅಭಿ, ಚಂಪನ್ ಫೋನ್ ಮಾಡಿ ಕರ್ಸ್ರಿ. ರೇ, ಮನೆ ಬಿಟ್ಟು ಓಡಿಸ್ತವ್ರು ನೀವು, ನಾನ್ ಯಾಕ್ರಿ ಫೋನ್ ಮಾಡಿ ಕರೆಸ್ಲಿ? ಅಭಿಜಿಯ ಪ್ಲೀಸ್ ಕರ್ಸ್ರಿ. ಚಂಪ ಚಮೇಲೆ ಬಾರ ಇಲ್ಲಿ. ಏನು ಯಜಮಾನ್ರೆ, ಆಗ್ಲೇ
ಒಂದಲ್ಲ ಒಂದು ದಿವಸ ನೀವು ಅವಳನ್ನ ಕರೆಸ್ತೀರಿ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು, ಅದಕ್ಕೆ ನಾನೇ ಅಡ್ವಾನ್ಸ್ ಆಗಿ ಕರೆಸ್ತೆ. ಈಗ್ಲಾದ್ರೂ ಗೊತ್ತಾಯ್ತಾ ನನ್ನ ಅಡ್ಗೆ ಮುಂದೆ ಯಾವ ಅಡ್ಗೆನೂ ಇಲ್ಲ ಅಂತ. ಆಕ್ಚುಲಿ ಗೋವಿಂದ್ ಭಟ್ರು ಒಳ್ಳೆ ಕುಕ್ಕು, ಆದ್ರೆ ಯಾಕೆ ಈ ರೀತಿ ಮಾಡಿದ್ರು ಅಂತಲೇ ಗೊತ್ತಾಗ್ತಾ ಇಲ್ಲ. ರೇ ಪಾಪ ಅವ್ರೇನೋ ಚೆನ್ನಾಗಿ ಅಡಿಗೆ ಮಾಡ್ತಾ ಇದ್ರು, ಆದ್ರೆ ಅವ್ರನ್ನ ಹೇಗಾದ್ರೂ ಮಾಡಿ ಮನೆ ಬಿಟ್ಟು ಓಡಿಸ್ಬೇಕು ಅಂತ ನಾನೇ ಅವ್ರು ಮಾಡಿರೋ ಅಡಿಗೆಗೆಲ್ಲ ಮೈದಾ ಪೇಸ್ಟ್ ಬೆರೆಸ್ತಾ ಇದ್ದೆ.